ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಬ್ಲೌಸ್ಗೆ ಕಾಜಾ ಮತ್ತು ಹುಕ್ಕನ್ನು ಹೇಗೆ ಹಾಕೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೂಜಿಗೆ 4 ಎಳೆ ದಾರನ ಪೋಣಿಸಿ ಇಟ್ಕೊಂಡಿದ್ದೀನಿ. ಸೊ 4 ಎಳೆ ದಾರ ಪೋಣಿಸಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಸ್ಟಿಚ್ ಮಾಡಲಿಕ್ಕೆ. ಮೇಲ್ಗಡೆ ಇರುವಂಥದ್ದು ಹುಕ್ ಪಟ್ಟಿ, ಕೆಳಗಡೆ ಇರುವಂಥದ್ದು ಕಾಜಾ ಪಟ್ಟಿ. ಸೊ ಕಾಜಾ ಪಟ್ಟಿಯನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡಾಗ ನಮಗೆ ಮಧ್ಯ ಪೋರ್ಷನ್ ಅನ್ನೋದು ಸಿಗುತ್ತೆ. ಅಲ್ಲೊಂದು ಮಾರ್ಕರಿಂದ ಅಥವಾ ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಂತರ ಆ ಮಧ್ಯ ಪೋರ್ಷನ್ ನಾವು ಏನು ಮಾಡಿರ್ತೀವಿ ಆ ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡಿನೂ ಸಹ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಈ ರೀತಿ 4 ಫೋಲ್ಡ್ ಮಾಡಿ ಅಲ್ಲೂ ಸಹ ಮೆಷರ್ ಮಾಡಿಕೊಂಡು ನಾವು ಎಲ್ಲ ಲೆಂತು ಸೇಮ್ ಬರೋ ರೀತಿ ನಾವು ಮೆಷರ್ ಮಾಡಿಕೊಂಡು ನಾವಿಲ್ಲಿ ಕಾಜಾ ಪಟ್ಟಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾರ್ಮಲಾಗಿ ಎಲ್ಲ ಬ್ಲೌಸ್ಗಳಲ್ಲಿ 5 ಕಾಜಾ ಹುಕ್ಕನ್ನು ನಾವು ಹಾಕಬೇಕಾಗುತ್ತೆ. 5 ಹುಕ್ಕು 5 ಕಾಜನ ಹಾಕಬೇಕಾಗುತ್ತೆ. ನಾರ್ಮಲಾಗಿ ಬರುವಂಥದ್ದು 5. ಯಾರಾದರೂ ಎಕ್ಸ್ಟ್ರಾ ಕೇಳಿದರೆ ಎಕ್ಸ್ಟ್ರಾ 6 ಹಾಕಬೇಕಾಗುತ್ತೆ, ಅಂದರೆ 6 ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ 2 ಹಾಕಿದ್ದೀನಿ. ಈಗ ಮಧ್ಯದ ಹಾಕಿ ತೋರಿಸ್ತಾ ಇದ್ದೀನಿ. ಸೂಜಿ ಕೆಳಗಡೆಯಿಂದ ಬ್ಲೌಸ್ ಕೆಳಗಡೆ ಒಳಭಾಗದಿಂದ ತೊಗೊಬಂದು ಮೇಲ್ಗಡೆಗೆ ನಾವು ಈ ರೀತಿ 3 ರೌಂಡು ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಸೂಜಿ ಹಾಕ್ಕೊಳ್ತೀವಲ್ಲ, ಮೇಲ್ಗಡೆ ಪಟ್ಟಿ ಇರುತ್ತೆ, ಆ ಪಟ್ಟಿ ಒಳಗಡೆ ತೊಗೋಬೇಕು, ಹೊರಗಡೆ ಪಟ್ಟಿಯಲ್ಲಿ ಕಾಣಬಾರ್ದು. ಈ ರೀತಿ ನಾವು ಒಂದು 3 ರೌಂಡು ದಾರನ ಹಾಕ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಡಿಸ್ಟೆನ್ಸ್ ನೋಡಿಕೊಂಡು, ನಾವು ಆಲ್ರೆಡಿ ಹಳೆ ಬ್ಲೌಸ್ ಇದ್ದರೆ ಆ ಡಿಸ್ಟೆನ್ಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಗ್ಯಾಪ್, ನಮ್ಗೆ ಹುಕ್ ಹಾಕಲಿಕ್ಕೆ ಗ್ಯಾಪ್ ಬೇಕಲ್ಲ, ಆ ಗ್ಯಾಪ್ ನೋಡಿಕೊಂಡು ಹಾಕಿ. ಲಾಸ್ಟ್ ದಾರ ಮಾತ್ರ ಅಲ್ಲಿ ಕೆಳಗಡೆಯಿಂದನೇ ತೊಗೊಂಡು ಬಂದು ಮೇಲ್ಗಡೆ ಈ ರೀತಿ ರೌಂಡ್ ಶೇಪಲ್ಲಿ ನಾವು ದಾರನ ಇಟ್ಕೊಂಡ್ಬಿಟ್ಟು ಒಳಗಡೆ ಗ್ಯಾಪ್ ಬರುತ್ತಲ್ಲ, ಗ್ಯಾಪ್ ಒಳಗಡೆಯಿಂದ ಸೂಜಿ ತೊಗೊಂಡೋಗಿ ನಾವು ಆ ರೌಂಡ್ ಏನು ಹಾಕ್ಕೊಂಡಿರ್ತೀವಿ ಆ ರೌಂಡ್ ಮೇಲೆ ಗಂಟುಗಳು ಬರಬೇಕು. ಆ ರೀತಿ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಆಗ ನಮಗೆ ಕಾಜಾ ಅನ್ನೋದು ಬರುತ್ತೆ. ಸೊ ನೋಡಿ, ಈ ರೀತಿ ಒಂದು ಪಕ್ಕ ಒಂದು ಗಂಟು ಬರಬೇಕು, ಪಕ್ಕ ಗಂಟುಗಳು ಬರಬೇಕು. ಆ ರೀತಿ ನೀವು ನೀಟಾಗಿ ಗಂಟುಗಳನ್ನ ಹಾಕ್ತಾ ಹೋಗಿ, ಆಗ ಕಾಜಾ ರೆಡಿ ಆಗುತ್ತೆ. ಸೊ ಕಾಜಾ ಈಸಿಯಾಗಿ ಬೇಗನೆ ಹಾಕ್ಕೋಬೋದು. ಕಾಜಾ ಮತ್ತು ಹುಕ್ಕು ಅಷ್ಟೇ, ನಾವು ಹಾಕಲಿಕ್ಕೆ ಟೈಮ್ ಏನು ಹೆಚ್ಚು ತೆಗೆದುಕೊಳ್ಳಲ್ಲ. ಮತ್ತು ಕೆಲವರು 6 ಕೇಳ್ತಾರೆ. 6 ಕೇಳಿದಾಗ ನಾವು 6 ಹಾಕ್ಕೊಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಕೆಲವು ಟೈಮ್ ಬ್ಲೌಸ್ ಲೆಂತು ಜಾಸ್ತಿ ಇದ್ದಾಗ ನಾವೇ ನೋಡಿಕೊಂಡು 6 ಕಾಜಾ ಮತ್ತು 6 ಹುಕ್ಕನ್ನು ಹಾಕಬೇಕಾಗತ್ತೆ. ಸೊ ನೋಡಿಕೊಂಡು ನಾವು ಮೆಷರ್ಮೆಂಟ್ ಸ್ವಲ್ಪ ಗ್ಯಾಪ್ 1-1.5 ಇಂಚ್ ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ. ಹೆಚ್ಚು ಗ್ಯಾಪ್ ಬಿಟ್ಟರೆ ಬ್ಲೌಸ್ ಹಾಕಿದಾಗ ಅಲ್ಲಿ ಓಪನ್ ಆಗಿರೋ ಥರ ಕಾಣಿಸುತ್ತೆ. ಸೊ ಹಾಗೆ ಕಾಣಿಸ್ಬಾರ್ದು ಅಂದರೆ ಸ್ವಲ್ಪ ಡಿಸ್ಟೆನ್ಸ್, ಈ ರೀತಿ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಕಾಜಾ ಮತ್ತು ಹುಕ್ಕನ್ನು ಹಾಕೋದ್ರಿಂದ ಬ್ಲೌಸ್ ಹಾಕ್ಕೊಂಡಾಗ ಅವ್ರಿಗೆ ಕಂಫರ್ಟ್ ಆಗಿರುತ್ತೆ. ಫುಲ್ಲು ಗಂಟುಗಳು ಫಿನಿಶ್ ಆದಮೇಲೆ ಸ್ಟಾರ್ಟಿಂಗ್ ಎಡ್ಜಿಂದ ಲಾಸ್ಟ್ ಎಡ್ಜ್ವರೆಗೂ ನಾವು ದಾರದ ಮೇಲೆ ಗಂಟುಗಳು ಹಾಕಿದ ನಂತರ ಬ್ಯಾಕ್ ಸೈಡ್ಗೆ ದಾರ ತೊಗೊಬಂದು ಒಂದು 2-3 ಸಲ ನಾವು ಬಟ್ಟೆಗೆ ನಾಟ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಕಾಜಾ ಇವಾಗ ರೆಡಿ ಆಗಿದೆ, ಕಾಣ್ತಾ ಇರ್ಬೋದು. ಈ ರೀತಿ ಕಾಜಾ ಹುಕ್ಕನ್ನು ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಫುಲ್ ಬ್ಲೌಸ್ಗೆ ಹಾಕಿದ್ದೀನಿ. ನಾನು ಇಲ್ಲಿ 5 ಕಾಜಾನ ಹಾಕಿದ್ದೀನಿ. ಇದೇ ರೀತಿ ನಾನು ಹುಕ್ಕನ್ನು ಸಹ ಹಾಕಿ ತೋರಿಸ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹುಕ್ ಹಾಕಬೇಕಾದ್ರೆ ನಾವು ಕಾಜಾ ಆಲ್ರೆಡಿ ಹಾಕಿರೋದ್ರಿಂದ ಹುಕ್ಕನ್ನು ಇಟ್ಬಿಟ್ಟು ಮೇಲ್ಗಡೆ ಪೋರ್ಷನ್ ಏನು ಬರುತ್ತೆ ಹುಕ್ ಹಾಕ್ತೀವಲ್ಲ ಅದನ್ನ ಇಟ್ಬಿಟ್ಟು ನಾವು ಅಲ್ಲಿ ಮೆಷರ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಕಾಜಾ ಹಾಕಿರ್ತೀವಲ್ಲ ಅದ್ರ ಮಧ್ಯಕ್ಕೆ ಹುಕ್ ಬರೋ ರೀತಿ ನಾವು ಮೆಷರ್ ಮಾಡಿಕೊಂಡು ನಾವಲ್ಲೊಂದು ಸ್ವಲ್ಪ ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಹುಕ್ಕನ್ನು ಇಟ್ಕೊಬಿಟ್ಟು ನಾವು ಒಂದು ಸೈಡು ಹುಕ್ಕನ್ನು ಗ್ರಿಪ್ಪಾಗಿ ಇಟ್ಕೊಂಡು ಒಳಗಡೆ ನಾವು ಲೈನಿಂಗ್ ಬಟ್ಟೆ ಏನು ಕೊಟ್ಟಿರ್ತಾರೆ ಆ ಲೈನಿಂಗ್ ಬಟ್ಟೆ ಮೇಲೇ ನಾವು ಸ್ಟಿಚಿಂಗ್ ಬರೋ ಥರ ಹುಕ್ಕನ್ನು ನಾವಿಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಹುಕ್ಕು ಒಂದು ಸೈಡ್ ಫುಲ್ಲು ನಾವು ಸ್ಟಿಚ್ ಮಾಡ್ಕೊಂಡ ನಂತರ ಒಂದು ರೌಂಡ್ ಫುಲ್ಲು ಸ್ಟಿಚ್ ಮಾಡ್ಕೊಂಡ ನಂತರ ಇನ್ನೊಂದು ಸೈಡು ರೌಂಡ್ ಬರುತ್ತಲ್ಲ ಹುಕ್ಕಲ್ಲಿ, ಆ ಹುಕ್ಕಲ್ಲಿ ಇರುವಂಥ ರೌಂಡ್ಗೆ ಮತ್ತೆ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ಗ್ರಿಪ್ಪಾಗಿ ಅಲ್ಲಿ ಕೂರಬೇಕು. ಒಂದ್ಸಲಿ ನಾವು ನೀಟಾಗಿ ಈ ರೀತಿ ಹುಕ್ಕಿಗೆ ಸ್ಟಿಚ್ ಮಾಡಿಕೊಂಡ್ರೆ ಯಾವತ್ತೂ ಆ ಹುಕ್ಕಲ್ಲಿಂದ ಸ್ಟಿಚಿಂಗು ಕಟ್ಟಾಗಲ್ಲ. ಆ ರೀತಿ ನೀಟಾಗಿ ಟೈಟಾಗಿರುತ್ತೆ. ನಾವೇ ಅದು ಬಿಚ್ಚೋಕೆ ಹೋದರೂ ಟೈಟಾಗಿರುತ್ತೆ. ಸೊ ಆ ರೀತಿ ನಾವಲ್ಲಿ ನೀಟಾಗಿ ಇಟ್ಕೊಂಡು ಫಸ್ಟ್ ಟೈಮೇ ಇಟ್ಕೊಂಡಾಗ ನೀಟಾಗಿ ಇಟ್ಕೊಂಡು ಗಟ್ಟಿಯಾಗಿ ಕೈಯಲ್ಲಿ ಗ್ರಿಪ್ಪಾಗಿ ಇಟ್ಕೊಂಡು ನಾವಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಒಳಗಡೆ ಪದರ ಬಟ್ಟೆ ಏನು ಬರುತ್ತೆ ಆ ಬಟ್ಟೆಗೆ ನಾವು
ಸ್ಟಿಚ್ ಮಾಡಬೇಕು. ನಂತರ ಒಳಗಡೆಯಿಂದ ಸೂಜಿನ ತೊಗೊಂಡು ಹೋಗ್ಬಿಟ್ಟು ಮೇಲ್ಗಡೆ ಹುಕ್ಕು ಪಾಯಿಂಟ್ ಬರುತ್ತಲ್ವ ಅದು ಮೇಲ್ಗಡೆ ಬಗ್ದೇ ಇರೋ ರೀತಿ ನಾವು ಅಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಹುಕ್ ಒಳಗಡೆಯಿಂದನೇ ದಾರ ತೊಗೊಂಬಂದು ಎರಡೂ ಸೈಡು ನಾವು ನಾಟನ್ನು ಹಾಕ್ಕೊಂಡು ಈ ರೀತಿ ನಾನು ಹಾಕ್ತಾ ಇದ್ದೀನಲ್ಲ ಆ ರೀತಿ ಹಾಕ್ಕೊಂಡು ನೀವು ಇಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಆಗ ಹುಕ್ಕು ಗ್ರಿಪ್ಪಾಗಿ ಕೂರುತ್ತೆ. ಹಾಗೆ ಮೇಲ್ಗಡೆ ಬಟ್ಟೆಗೆ ದಾರ ಕಾಣಿಸಲ್ಲ. ನೀವು ದಾರ ಯಾವಾಗಲೂ ಬ್ಲೌಸ್ ಕಲರ್ ದಾರನೇ ಸೆಲೆಕ್ಟ್ ಮಾಡಿ. ಒಳಗಡೆ ಲೈನಿಂಗ್ ಕಲರ್ ಕೆಲವು ಟೈಮು ಸ್ವಲ್ಪ ವೇರಿಯೇಷನ್ ಇರುತ್ತೆ, ಆ ಕಲರ್ ದಾರನ ನೀವು ಸೆಲೆಕ್ಟ್ ಮಾಡಿಬಿಡಿ. ಇನ್ ಕೇಸ್ ಏನಾದರೂ ಒಂದು ಪಾಯಿಂಟ್ ನೀವು ಸ್ಟಿಚ್ ಮಾಡಬೇಕಾದ್ರೆ ಹೊರಗಡೆಗೆ ಬಂದರೂ ಆಗ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಇರುತ್ತೆ. ಸೊ ಇದೇ ರೀತಿ ಆದಮೇಲೆ ಸೆಕೆಂಡ್ ಹುಕ್ಕನ್ನು ಸಹ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾವು ಕಾಜಾ ಎಲ್ಲಿ ಹಾಕಿರ್ತೀವಿ ಅಲ್ಲಿಗೆ ಹುಕ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡಿಕೊಂಡು ಹುಕ್ಕನ್ನು ಹಾಕಬೇಕಾಗುತ್ತೆ. ಇದೇ ರೀತಿ ಫುಲ್ ಬ್ಲೌಸ್ಗೆ ನೀವು ಹುಕ್ ಹಾಕಿದ್ಮೇಲೆ ನಾನು ತೋರಿಸ್ತೀನಿ. ಪ್ರತಿಯೊಂದು ಹುಕ್ ಪಾಯಿಂಟು ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ಹೆಚ್ಚು ಸಮಯ ಏನು ತೆಗೆದುಕೊಳ್ಳಲ್ಲ, ಒಂದು 10ರಿಂದ 15 ನಿಮಿಷ ತೆಗೆದುಕೊಳ್ಳುತ್ತೆ. ಸೊ ನಾವು ಇದಕ್ಕೆ ಟೈಲರಿಂಗ್ ಶಾಪ್ಗಳು ಅಕ್ಕಪಕ್ಕ ಇದ್ದರೆ ಮನೆಯಲ್ಲೇ ಹಾಕಲಿಕ್ಕೆ ಕೊಡ್ತಾರೆ. ಸೊ ಆಗ ನಾವು ಈ ರೀತಿ ಹುಕ್ಕನ್ನು ಸ್ಟಿಚ್ ಮಾಡಿ ಹುಕ್ಕು ಮತ್ತು ಕಾಜಾನ ಸ್ಟಿಚ್ ಮಾಡಿ ಕೊಡ್ಬೋದು. ಕೆಲವು ಟೈಮು ಕಾಜಾನ ಅವರೇ ಮನೆಯಲ್ಲಿ ಹಾಕೋದ್ರಿಂದ ಬರೀ ಹುಕ್ ಮಾತ್ರ ಹಾಕಿ ಕೊಡಬೇಕಾಗುತ್ತೆ. ಸೊ ನಾವೇ ಹುಕ್ಕನ್ನು ಪರ್ಚೇಸ್ ಮಾಡಿ ಹಾಕಬೇಕು ಅಂದರೆ ಒಂದು 30 ರೂಪೀಸ್ ನಾವು ಚಾರ್ಜ್ ಮಾಡ್ಬೋದು. ಬಟ್ ಅವರೇ ಹುಕ್ಕು ಕೊಡ್ತಾರೆ, ನಾವು ಬರೀ ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ 20 ರೂಪೀಸ್ ಚಾರ್ಜ್ ಮಾಡ್ಬೋದು. ಸೊ ನೋಡಿ, ಇದನ್ನೊಂದು ನಾವು ಕಲ್ತ್ಕೊಂಡಿದ್ರೆ, ಕೈಯಲ್ಲಿ ನಾವು ಸೂಜಿಯನ್ನು ಹಿಡಿದು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಂಡಿದ್ರೆ, ಸೊ ಮನೆಯಲ್ಲಿ ಫ್ರೀ ಟೈಮಲ್ಲಿ ನಾವು ಈ ರೀತಿ ಹುಕ್ಕು ಮತ್ತು ಕಾಜಾ ಹಾಕಿ ಅಮೌಂಟನ್ನು ಸಂಪಾದನೆ ಮಾಡ್ಬೋದು. ಸೊ ಟೈಲರ್ಸು ತುಂಬ ಬ್ಲೌಸ್ಗಳಿದ್ದಾಗ ಸ್ಟಿಚ್ ಮಾಡ್ತಾರೆ, ಕಾಜಾ ಮತ್ತು ಹುಕ್ಕು ಅವೆಲ್ಲ ಹಾಕಲ್ಲ, ಹೆಮ್ಮಿಂಗ್ ಎಲ್ಲ ಹಾಕಲ್ಲ. ಸೊ ಅಕ್ಕಪಕ್ಕ ಮನೇಲಿ ಯಾರಾದರೂ ಈ ರೀತಿ ಮಾಡಿಕೊಡೋರಿದ್ದರೆ ಅವ್ರಿಗೆ ತೊಗೊಂಬಂದು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೂ ಮನೆಯಲ್ಲಿ ಫ್ರೀ ಟೈಮಲ್ಲಿ ಈ ಹಾಕೋದ್ರಿಂದ ನಮಗೂ ಒಂದು ಸ್ವಲ್ಪ ದುಡ್ಡು ಸಿಗುತ್ತೆ, ನಮ್ಮ ಖರ್ಚಿಗಾಗೋಷ್ಟು ದುಡ್ಡು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು 5 ಬ್ಲೌಸ್ ಹಾಕಿದರೆ ನಮಗೆ ಒಂದು 100 ರೂಪಾಯಿ ಬರುತ್ತೆ. 20 ರೂಪೀಸ್ ಹಂಗೆ ನಾವು ಚಾರ್ಜ್ ಮಾಡಿದ್ರು. ಸೊ ನಮಗೆ ಅಟ್ಲೀಸ್ಟ್ ತರಕಾರಿಗೆ ಹಾಲಿಗಾದರೂ ದುಡ್ಡಾಗುತ್ತೆ. ಸೊ ಹಾಗೆ ಅಂದ್ಕೊಂಡು ನಾವು ಈ ರೀತಿ ಕಲ್ತ್ಕೊಂಡಿದ್ರೆ ಇನ್ನೊಂದು ದಿನ ನಮ್ಮ ಬ್ಲೌಸಲ್ಲೇ ಏನಾದರೂ ಹುಕ್ ಅಥವಾ ಬಿಚ್ಚೋದಾಗ ನಾವೇ ಸ್ಟಿಚ್ ಮಾಡ್ಕೋಬೋದು. ಕಾಜಾ ಏನಾದರೂ ಹರಿದೋದಾಗ ನಾವೇ ಅದನ್ನು ಹೊಲ್ಕೋಬೋದು. ಸೊ ಈ ಕಲ್ತಿಟ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಹುಕ್ಕು ಮತ್ತು ಕಾಜಾ ಎರಡೂ ಸ್ಟಿಚ್ ಮಾಡಿದಾಗಿದೆ. ಈಗ ಬ್ಲೌಸ್ಗೆ ಹುಕ್ಕು ಮತ್ತು ಕಾಜಾ ಹಾಕಿದಾಗ ಹೇಗೆ ನೀಟಾಗಿ ಕಾಣಿಸುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನು ಎಕ್ಸ್ಪರ್ಟ್ ಟೈಲರ್ ಅಲ್ಲ, ಬಟ್ ನನಗೆ ಕೆಲವೊಂದೆಲ್ಲ ನಾನು ಕಲ್ತಿದ್ದೀನಿ, ಅಕ್ಕಪಕ್ಕ ಮನೆಯಲ್ಲಿ ಮಾಡೋದು ನೋಡಿ ಕಲ್ತಿದ್ದೀನಿ. ಸೊ ಯಾರಾದರೂ ಬ್ಲೌಸ್ ಕೊಟ್ಟಾಗ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಆ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.